ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರಿಗೆ ಭಯೋತ್ಪಾದಕ ಎಂದು ಕರೆದ ದೇಶದ್ರೋಹಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾರು ಈ ದೇಶದಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಪುಲ್ವಾಮಾ ದಾಳಿಯ ವಿರುದ್ಧವಾದಿ ಧ್ವನಿ ಎತ್ತಿ ಪಾಕಿಸ್ತಾನವನ್ನ ನಡುಗುವಂತ ರೀತಿ ಮಾಡಿದ್ದಾರೆ. ಯಾವ ನಕ್ಸಲ್ ವಾದ ಇತ್ತು ಇಡೀ ದೇಶದಲ್ಲಿ ಆ ನಕ್ಸಲ್ ವಾದವನ್ನ ಮಟ್ಟ ಹಾಕಿದ್ದಾರೆ. ಅಂತ ವ್ಯಕ್ತಿ ಬಗ್ಗೆ ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಇವತ್ತು ಕಾಂಗ್ರೆಸ್ ಪಾರ್ಟಿ ಯಾರ ಪರವಾಗಿದೆ? ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಕ್ಕೆ ಹೊರಟಿದ್ರು, ನೂರಾರು ಜನ ಹಿಂದೂಗಳನ್ನ ಕೊಲ್ಲಕ್ಕೆ ಹೊರಟಿದ್ರು. ಅವರನ್ನ ನೀವೇನು ಹೇಳಿದ್ರಿ? ನಮ್ಮ ಬ್ರದರ್ಸ್ ಅಂತ ಹೇಳಿದ್ರಿ. ಇದೇ ವಿಧಾನಸೌಧದಲ್ಲಿ ಖರ್ಗೆ ಅವರ ರೈಟ್ ಹ್ಯಾಂಡ್ ರಾಜ್ಯಸಭಾ ಸದಸ್ಯ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಿ. ಒಂದು ಬಾಯಲ್ಲಿ ನಿಮ್ಮ ಬಾಯಲ್ಲಿ ಒಂದು ನುಡಿ ಮುತ್ತುವಂತ ಒಂದು ಮಾತು ಪಾಕಿಸ್ತಾನದ ಜಿಂದಾಬಾದ್ ಅಂದಿದ್ಕೆ ಒಂದು ಮಾತು ಖಂಡನ ಹೇಳಿಕೆ ಖರ್ಗೆಯಿಂದ ಬಂತ? ಬರಲೇ ಇಲ್ಲ. ಇವತ್ತು ಬಾಂಬೆಯಲ್ಲಾದಂತ ತಾಜ್ ಹೋಟೆಲ್ ಮೇಲೆ ದಾಳಿ ಆಯ್ತು. ಆ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರಿ? ನೀವು ಕೈ ಕಟ್ಕೊಂಡು ಕೂತಿದ್ರಿ. ಇವತ್ತು ಇಷ್ಟೆಲ್ಲ ಘಟನೆ ಆದರೂ ಕೂಡ ಭಯೋತ್ಪಾದಕರ ಬಗ್ಗೆ ಬಹಳ ಸಾಫ್ಟ್ ನಿಲುವನ್ನ, ಬಹಳ ಮೃದು ನಿಲುವನ್ನ ತಾಳ್ತಾ ಇರುವಂತದ್ದು ಕಾಂಗ್ರೆಸ್. ಯಾವುದೇ ಭಯೋತ್ಪಾದನೆ ದಾಳಿ ಆದಾಗೂ ಕೂಡ ಖಂಡಿಸೋದರಲ್ಲೂ ಬಹಳ ಹಿಂದೆ ಮುಂದೆ ನೋಡುವಂತ ಕಾಂಗ್ರೆಸ್ ಇವತ್ತು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾ ಇರೋ ಮೋದಿ ಬಗ್ಗೆ ಭಯೋತ್ಪಾದಕ ಅನ್ನೋ ಪದ ಉಪಯೋಗ ಮಾಡಿ ಇಡೀ ದೇಶಕ್ಕೆ ದ್ರೋಹ ಬಗೆದಿರ. ನೀವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿರಕ್ಕೂ ನಾಲಾಯಕ್. ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಇದ್ರೆ ಅವರನ್ನ ಅಲ್ಲಿಂದ ವಜಾ ಮಾಡಬೇಕು. ದೇಶದ ಜನರ ಮುಂದೆ ಕ್ಷಮಾಪಣೆ ಕೇಳಬೇಕು. ಅದಕ್ಕೆ ಸಬೂಬ್ ಹೇಳ್ತಾ ಇದ್ದಾರೆ. ಏನು? ಮಾಧ್ಯಮದವ್ರು ತಪ್ಪತ್ತೆ, ಮಾಧ್ಯಮದವ್ರು ತಿರ್ಚಾಕ್ಬಿಟ್ಟಿದ್ದಾರೆ ಅಂತ. ಮಾಧ್ಯಮದವರು ಸುಳ್ಳು ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಸ್ವಾಮಿ, ಸುಳ್ಳು ಹೇಳ್ತಾ ಇರೋದು ನೀವು. ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕವರ್ ಔಟ್ ಇದೆ. ನೀವು ಹೇಳಿರುವಂತದ್ದು ಇದೊಂದು ಫಸ್ಟ್ ಅಲ್ಲ. ನೀವು ಈಗಾಗಲೇ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ, ನೀವು ಹೇಳಿರೋದು ಇದುವರೆಗೂ ಎಲ್ಲಾನು ಕೂಡ ಹೇಳೋದು ಆಮೇಲೆ ವಾಪಸ್ ತಗೊಳೋದು, ಹೇಳೋದು ಆಮೇಲೆ ವಿಷಾದ ಎಡ್ಸೋದು, ಹೇಳೋದು ಮಾಧ್ಯಮದವ್ರು ತಪ್ಪು ಅಂತ ಹೇಳೋದು. ಇದು ನಿಮ್ ಚಾಳಿ ಆಗೋಟಿದೆ. ನನ್ಗನ್ಸತ್ತೆ ನಿಮ್ಗೆಲ್ಲೋ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಿತ್ತನೋ, ಅದಕ್ಕೆ ಎಲ್ಲೋ ಯಾರೋ ಎಳ್ಳು ನೀರು ಹಾಕಿರ್ಬೇಕು. ನಿಮ್ಗೆ ಬುದ್ಧಿ ಭ್ರಮಣೆ ಆಗೋಟಿದೆ ನಿಮ್ಗೆ. ಅಲ್ಲಿ ಕೇಂದ್ರದಲ್ಲೂ ಇನ್ನ 20 ವರ್ಷ ಹೋದ್ರೂ ನೀವು ಅಧಿಕಾರಕ್ಕೆ ಬರಲ್ಲ. ಅದರಿಂದ ರಾಜ್ಯದಲ್ಲೂ ನಿಮ್ಗೆ ಕೊನೆ ಎಳೆದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ಭ್ರಮನಿರಸನಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಾ. ಇದು ದ್ರೋಹ. ಇದು ದ್ರೋಹ, ರಾಜ್ಯದ ದೇಶದ ಜನತೆಗೆ ದ್ರೋಹ ಬಗೆದಂತ ಹೇಳಿಕೆ. ಕೂಡಲೇ ದೇಶದ ಮುಂದೆ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಮನ ಬಂದಂತೆ ಮಾತನಾಡುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮನ ಬಂದಂತೆ ದೇಶದ್ರೋಹಿತನವನ್ನ ಮಾಡುತ್ತಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ